ಅಂದು ಬೆಂಗಳೂರು ಆಗಿತ್ತು. ನಂತರ ಬೃಹತ್ ಬೆಂಗಳೂರು ಮಹಾನಗರವಾಯಿತು. ಈಗ ಗ್ರೇಟರ್ ಬೆಂಗಳೂರಾಗಿದೆ. ಇಂದಿಗೂ ನಿಧಾನವಾಗದ ನಗರ. ಪ್ರತಿದಿನ ಬೆಳಿಗ್ಗೆ ಲಕ್ಷಾಂತರ ಜನರು ಕನಸುಗಳೊಂದಿಗೆ ಹೆಜ್ಜೆ ಹಾಕುತ್ತಾರೆ. ಕೆಲಸ ಮಾಡಲು, ಅಧ್ಯಯನ ಮಾಡಲು, ಭವಿಷ್ಯವನ್ನು ನಿರ್ಮಿಸಲು. ಆದರೆ ಅಜಾಗರೂಕತೆಯ ಒಂದು ಕ್ಷಣದಲ್ಲಿ ಎಲ್ಲವೂ ಬದಲಾಗಬಹುದು. ಒಂದು ಫೋನ್ ಕರೆ, ಅತಿ ವೇಗದ ಬೈಕ್ ಚಲಾವಣೆ, ಸಿಗ್ನಲ್ ತಪ್ಪಿಸುವುದು. ಪ್ರತಿದಿನ, ಪ್ರತಿ ವರ್ಷ ನಮ್ಮ ರಸ್ತೆಗಳಲ್ಲಿ ಸಾವಿರಾರು ಜೀವಗಳು ಬಲಿಯಾಗುತ್ತವೆ. ಇದು ಕೇವಲ ಕಥೆಯಲ್ಲ, ಇದು ಯಾರಿಗಾದರೂ ಸಂಭವಿಸಬಹುದು. ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ. ಅಪ್ಪ, ನಾನು ಸೆಲೆಕ್ಟ್ ಆಗ್ತೀನ ಇಲ್ವಾ ಅಂತಾನೆ ನಂಗೆ ಗೊತ್ತಿಲ್ಲ. ಸರ್ಕಾರಿ ಮೆಡಿಕಲ್ ಕಾಲೇಜ್ ನನ್ನ ಕನ್ಸಪ್ಪ. ದೀಕ್ಷಾ, ನೀನೇನು ಟೆನ್ಷನ್ ತಗೋಬೇಡ. 100% ನೀನು ಸೆಲೆಕ್ಟ್ ಆಗೇ ಆಗ್ತೀಯಾ. ನಿನ್ನ ಕನಸು ನನ್ಸು ಆಗೇ ಆಗುತ್ತೆ ದೀಕ್ಷಾ. ಯಾಕೆ ಅಷ್ಟೊಂದು ಟೆನ್ಷನ್ ತಗೋತೀಯ? ಅಮ್ಮ, ಸೆಲೆಕ್ಟ್ ಆಗೇ ಆಗ್ತೀಯ ಬಿಡು. ಏನ್ರಿ ಇವಳು? ಅಲ್ಲಿ ನೋಡಿ. ಮಾ, ಪಾ, ನಾನು ಸೆಲೆಕ್ಟ್ ಆದೆ. ದೀಕ್ಷಾ, ನಾನು ಸೆಲೆಕ್ಟ್ ಆದೆ ಪಾ. ವಾಹ್, ಸೂಪರ್, ನೈಸ್, ಒಳ್ಳೇದಾಗ್ಲಿ ಮಗಳೇ. ನಾಳೆನೇ ಅಡ್ಮಿಷನ್ ಮಾಡಬೇಕು. ನಾನು ಹೋಗಿ ನನ್ನ ಫ್ರೆಂಡ್ಸ್ಗೆ ಗುಡ್ ನ್ಯೂಸ್ ಹೇಳ್ಬಿಟ್ಟು ಬರ್ತೀನಿ. ಪಾಯಸ ರೆಡಿ ಮಾಡೋದನ್ನ ಮರಿಬೇಡಿ. ಏ ದೀಕ್ಷಾ, ಏ, ನೀನ್ ದೀಕ್ಷಾ. ಕಣಮ್ಮ. ಹಲೋ, ನಿಂಗೆ ಸೀಟ್ ಸಿಕ್ತಾ? ನಂಗೆ ಸೀಟ್ ಸಿಕ್ತು. ನಾನು ನಿನ್ಗೆ ಹೇಳಕ್ಕೆ ಬರ್ತಾ ಇದ್ದೀನಿ. 5 ಮಿನಿಟ್ಸ್ ಬರ್ತೀನಿ, ವೆಯ್ಟ್ ಮಾಡೆ. ರೀ, ಅಂತೂ ನನ್ನ ಮಗಳ ಕನಸು ನನ್ಸಾಯ್ತಲ್ಲ, ತುಂಬಾ ಸಂತೋಷ ಆಯ್ತು. ಅರೆ, ಹೆಲ್ಮೆಟ್ ಇಲ್ಲೇ ಬಿಟ್ಟು ಹೋಗಿದ್ದಾಳಲ್ಲ. ದೀಕ್ಷಾ, ಹಲೋ ಬಿಂದು. ದೀಕ್ಷಾ, ಹೆಲ್ಮೆಟು. ಛೇ, ನಾ ಕೂಗಿದ್ದವಳು ಕೇಳಿಸ್ಲಿಲ್ಲ ಕಣೆ. ಹೋಗ್ಲಿ ಬಿಡಿ, ಬೇಗ ಬರ್ತಾಳೆ. ಕಾಫಿ ಕುಡೀರಿ. ಅಂತೂ ದೇವ್ರ ಅವಳ ಆಸೆ ಈಡೇರಿಸಿದ್ನಲ್ಲ. ಉಮಾ, ಇನ್ಮೇಲೆ ನಾನು ಡಾಕ್ಟರ್ ತಂದೆ ಕಣೆ, ನೀನು ಡಾಕ್ಟರ್ ತಾಯಿ ಕಣೆ. ನನಗಂತೂ ಈ ಸಂಸಾರ ಸಾಕಾಗೋಗಿದೆ. ಮನೇಲಿ ಏನಂದ್ರೆ ಏನೂ ಇಲ್ಲ. ಮಕ್ಳಿಗೆ ಬಾಕ್ಸ್ ಹಾಕ್ಬೇಕು, ನಿಮಗೆ ಬಾಕ್ಸ್ ಹಾಕ್ಬೇಕು. ಏನ್ ಮಾಡ್ಲಿ ಏನ್ ಬಿಡ್ಲಿ ಒಂದು ಗೊತ್ತಾಗ್ತಿಲ್ಲ ನನಗೆ. ಸ್ವಲ್ಪನೂ ರೇಷನ್ ಇಲ್ಲ, ಎಲ್ಲ ಖಾಲಿ ಆಗೋಗಿದೆ. ಮಕ್ಕಳ, ಎಲ್ಲರೂ ಸ್ಕೂಲ್ ಹೋಗ್ಬಿಟ್ಟು ಬನ್ನಿ. ಬೇಗ ಬೇಗ ರೆಡಿಯಾಗಿ ಹುಷಾರು. ಬಾಯ್. ಏನಮ್ಮ ಇದು ಬೆಳಿಗ್ಗೆ ಬೆಳಿಗ್ಗೆ ಪಾತ್ರೆ ಎಲ್ಲ ಕುಕ್ಕೊಂಡು ನೀನು? ರೀ, ಇವತ್ತು ಮನೇಲಿ ರೇಷನ್ ಇಲ್ಲ, ಮಕ್ಳಿಗೆ ಬಾಕ್ಸ್ ಕೂಡ ಕಟ್ಟಕ್ಕಾಗಿಲ್ಲ. ನಿಮ್ಗೂ ಕೂಡ ಏನ್ ಮಾಡ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಆಯ್ತು, ತರ್ತೀನಿ. ಇವತ್ತು ಸಂಬಳ ಮರಿದಂಗೆ ರೇಷನ್ ತಗೊಂಬನ್ನಿ. ಆಮೇಲೆ ಮಕ್ಳು ಫೀಸು ಕೂಡ ಕಟ್ಟಬೇಕು, ಮರಿಬೇಡಿ. ಅಯ್ಯ ಅಯ್ಯ ಅಯ್ಯ, ಮುಗೀತಾ ನಿನ್ ಕತೆ ಎಲ್ಲ? ತರ್ತೀನಿ ಬಿಡು. ನೆಮ್ಮದಿಯ ಕೆಲ್ಸಕ್ಕೆ ಹೋಗಕ್ಕೂ ಬಿಡಲ್ಲ. ಈ ಸಂಸಾರ ನಿಭಾಯಿಸಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಹೌದೌದು, ಈ ಸಂಸಾರ ಕಟ್ಕೊಂಡ್ ನನ್ಗೂ ಸಾಕಾಗೋಗಿದೆ. ರೇವಣ್ಣ, ಏನ್ ಮಾಡ್ತಾ ಇದ್ದೀರಾ? ಲೇಟ್ ಆಯ್ತು, ಹೊರಡನ್ವಾ? ಏನಿಲ್ಲ ಕಣಮ್ಮ, ಸ್ವಲ್ಪ ಸೌಂಡ್ ಬರ್ತಾ ಇತ್ತು, ಅದಕ್ಕೆ ಚೆಕ್ ಮಾಡಿದೆ. ನಡಿ ಹೋಗೋಣ. ಬನ್ನಿ ಬನ್ನಿ. ಬರೋದಿದ್ರೆ ಬೇಗ ಬೇಗ ಹತ್ರಿ. ಮೊಬೈಲ್ ನಲ್ಲಿ ಮಾತಾಡ್ತಾ ಇದ್ದೀರಲ್ರಿ. ರೇವಣ್ಣ, ಟೈಮ್ ಆಯ್ತು, ಹೊರಡನ್ವಾ? ಓಡೋಣ ನಡಿಯಮ್ಮ.
ಹೌದು, ಅಪ್ಪನ್ಗೆ ಯಾರೋ ಜಮೀನ್ ಮೋಸ ಮಾಡ್ಬಿಟ್ಟು ಕಿತ್ಕೊಬಿಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಆ ಕೇಸ್ ಏನಾಯ್ತು? ಓ ಆ ಕೇಸಾ ಹಾ 20 ವರ್ಷದಿಂದ ನಡೀತಾನೇ ಇದೆ. ಇವತ್ತು ಕೋರ್ಟಲ್ಲಿ ಕೇಸಿದೆ. ನಮ್ಮ ಲಾಯರ್ ಹೇಳಿದ್ದಾರೆ ಕೇಸು ನಿನ್ನ ಕಡೆನೇ ಆಗತ್ತೆ ಅಂತ. ದೇವ್ರ ದಯದಿಂದ ಅದೇನಾರು ಆಗ್ಬಿಟ್ರೆ ನನ್ನ ಕಷ್ಟ ಎಲ್ಲ ಬಗೆಹರಿದೋಗ್ಬಿಡುತ್ತೆ. ನಾನು 3 ಜನ ಹೆಣ್ಮಕ್ಳು ಮದುವೆನ ಡಾಮ್ ಧೂಮ್ ಅಂತ ಮಾಡಾಕ್ಬಿಡ್ತೀನಿ. ಎಲ್ಲ ಒಳ್ಳೇದಾಗುತ್ತೆ ರೇವಣ್ಣ. ಹಾ. ಸಂಜೆ ನನಗೆ ಸ್ವೀಟ್ ಕೊಡ್ಸೋದ್ ಮಾತ್ರ ಮರಿಬಾರ್ದು. 100% ಕೊಡಿಸ್ತೀನಿ. ಓಕೆ, ರೈಟ್ ರೈಟ್. ಆಯ್ತಾಯ್ತು. ಯಾರಿ ಟಿಕೆಟ್? ಯಾರಿ ಟಿಕೆಟ್? ನಂಗೊಂದು ರಾಚನಲ್ಲಿ ಕೊಡಿ. ಯಾರಿ ಟಿಕೆಟ್? ತಗೊಳ್ಳಿಮ್ಮ ನಿಮ್ ಕಾರ್ಡು. ಹಲೋ ಸರ್ ನಮಸ್ಕಾರ. ರೇವಣ್ಣ, ನಿಮ್ಮ ಕೇಸು ಫೇಲಿಯರ್ ಆಗೋಯ್ತು. ಆ ಕೇಸ್ ಫೇಲ್ಯೂರ್ ಆಗೋಯ್ತಾ? ಎಸ್. ಅಯ್ಯೋ ನಾನು ಮುಳುಗೋಗ್ಬಿಟ್ಟೆ ಸಾರ್, ಮುಳುಗೋಗ್ಬಿಟ್ಟೆ. ನನ್ನ ಹೆಂಡತಿ ಮಕ್ಕಳೆಲ್ಲ ಬೀದಿಗೆ ಬಂದ್ಬಿಡ್ತಾರೆ ಸಾರ್. ಸಾರ್ ಅಮ್ಮ, ರೇವಣ್ಣ, ಗಾಡಿ ನಿಲ್ಸಿ. ಆ ಹುಡುಗಿಗೆ ಹೇಳ್ತಿದ್ದೀರಾ? ಯಾರೋ ಬನ್ನಿ, ಏ, ಜಲ್ದಿ ಯಾರು? ಜಲ್ದಿ ಬನ್ನಿ ಬನ್ನಿ ಬನ್ನಿ. ಅಯ್ಯೋ ದೇವ್ರೇ. ಅಯ್ಯೋ ಹುಡುಗಿ ಸಿಗಾಕೊಂಡ್ಬಿಟ್ಟಿದ್ದಾಳೆ. ಆಂಬುಲೆನ್ಸ್ ಬರಕ್ಕೆ ಹೇಳು. ನೀರು ಕೊಡು. ನೀರು ನೀರು ಕೊಡಿ, ನೀರು ನೀರು ಕೊಡಿ. ಕೊಡು. ಬಾ ಬಾ ಕಣ್ಬಿಡಮ್ಮ, ಕಣ್ಬಿಡು ತಗೋ. ನೀರು ಕುಡಿ ನೀರು. ಏನಪ್ಪ ಮಾಡೋದು, ಹಿಂಗಾಗೋಯ್ತು. ಅಯ್ಯೋ ದೇವ್ರೇ. ಸರ್ ಟಿಕೆಟು? ಟಿಕೆಟ್ ಆಗಿದೆ ಸರ್. ಸರ್ ನಿಮ್ದು? ಪಾಸ್ ಇದೆ. ಓಕೆ, ನಿಮ್ದಲ್ಲಿ ಸರ್? ಪಾಸ್ ಇದೆ. ಮತ್ತಿನ್ಯಾರು ಟಿಕೆಟು? ಒಂದು ಸೌತ್ ಹ್ಯಾಂಡ್ ಕೊಡಿ. ಸೌತ್ ಎಂಡು. ನಿಮ್ದು? ಸ್ಟಾಫು. ನಿಮ್ದಲ್ಲಿ ಸರ್? ಮುಂದೆ ಯಾರಿ ಟಿಕೆಟು? ಮುಂದೆ ಹೋಗಿರೋ ಟಿಕೆಟ್ ತೊಗೊಳ್ಳಿ ದಯವಿಟ್ಟು. ನಿಮ್ದಲ್ಲಿ ಸರ್ ಟಿಕೆಟು? ಆಯ್ತು ಸರ್. ಟಿಕೆಟ್ ತೊಗೊಳ್ಳಿ ಸರ್. ಒಂದು ಜಯನಗರ ಕೊಡಿ ಸರ್. ಸರ್ ಇದೇನು ನೀವು 500 ರೂಪಾಯಿ ಕೊಡ್ತಾ ಇದ್ದೀರಾ? ಹಾಂ, ಚಿಲ್ಲರೆ ಇಲ್ಲ ಕೊಡಿ. ಚಿಲ್ಲರೆ ಇಲ್ಲ ಸರ್, ಕೊಡಿ ಸರ್. ಟಿಕೆಟ್ ರೇಟ್ ನಿಮಗೆ ಗೊತ್ತಲ್ವಾ? ಬಸ್ಸಿಗೆ ಬರಬೇಕಾದ್ರೆ ಕರೆಕ್ಟಾಗಿ ಚಿಲ್ಲರೆ ತರಬೇಕು ಅಂತ ಗೊತ್ತಾಗಲ್ವಾ? ತಗೊಳ್ಳಿ, ಇಟ್ಕೊಳ್ಳಿ, ಚಿಲ್ಲರೆ ಕೊಡಿ. ಚಿಲ್ಲರೆ ಇಲ್ಲ ಸರ್, ನೀವು ಹೋಗಿ ಗೂಗಲ್ ಪೇ ಫೋನ್ ಪೇ ಏನಾದರೂ ಮಾಡಿ. ಅಯ್ಯೋ, ಫೋನು ಇಲ್ಲ, ಪೇನು ಇಲ್ಲ, ಕೊಡ್ರಿ ರೀ. ನೋಡ್ರಿ, ಚಿಲ್ಲರೆ ನಾವು ತಂದಿರೋದಿಲ್ಲ. ಚಿಲ್ಲರೆ ಕೊಡಿ, ಇಲ್ಲ ಬಸ್ಸಿಂದ ಕೆಳಗಡೆ ಹೇಳ್ಕೊಳ್ಳಿ. ನಾನೇ ಇಳಿಬೇಕು? ನಾನೇನು ಪುಕ್ಸಾಟೆ ಓಡಾಡ್ತಾ ಇದ್ದೀನ? ನಾನು ಕಾಸು ಕೊಟ್ಟೆ ಓಡಾಡ್ತಾ ಇರೋದು. ಒಂದು ವಿಷಯ ತಿಳ್ಕೊಳ್ಳಿ, ನಾವು ಕಾಸು ಕೊಟ್ರೇನೆ ನೀವು ಸಂಬಳ ತಗೊಳ್ಳೋದು, ಮರಿಬೇಡ್ರಿ ರೀ. ಏನ್ರಿ ಅದು ಗಲಾಟೆ? ಸರಿಯಾಗಿ ಚಿಲ್ಲರೆ ಕೊಟ್ಟು ಸಹಕರಿಸಿ ಅಂತ ಬೋರ್ಡ್ ಬರ್ತಿಲ್ವಾ ಅಲ್ಲಿ? ಸುಮ್ಮನೆ ನಮ್ಮ ತಲೆ ತಿಂತಾರೆ. ನೋಡ್ರಿ, ಟಿಕೆಟ್ ಕೊಟ್ಟು ಚಿಲ್ಲರೆ ಕೊಡಿ. ರೀ ಸ್ವಾಮಿ, ಇದು ಪುಕ್ಸಟ್ಟೆ ಕರ್ಕೊಂಡು ಹೋಗೋಕೆ ನಿಮ್ಮ ಮಾವ ಕೊಟ್ಟಿರೋ ಗಾಡಿ ಅಲ್ಲ. ಎಲ್ರು ಕಾಸು ಕೊಟ್ರೇನೆ ಕರ್ಕೊಂಡು ಹೋಗೋದು. ಚಿಲ್ಲರೆ ಇದ್ರೆ ಕೊಡಿ, ಇಲ್ಲ ಬಸ್ ಇಳಿದು ಕೆಳಗಡೆ ಹೋಗಿ. ಸುಮ್ಮನೆ ಬೆಳಗ್ಗೆ ತಲೆ ತಿನ್ಬಿಡಿ ನನ್ನ ಹತ್ರ. ಏನು ಹೇಳಿದ್ದು? ಯಾಕ್ರಿ ಹೆಂಗೆ ಮಾತಾಡ್ತೀರಾ? ನೀವು ಡಿಪೋಯಿಂದ ಬರುವಾಗ ನಿಮ್ಗೆ ಚಿಲ್ಲರೆ ಕೊಡಲ್ಲ? ಓಹೋ, ನೀವುಗಳೆಲ್ಲ ಡಿಪ್ಪಲ್ಲಿ ಕೊಡೋ ಚಿಲ್ಲರೆ ಎಲ್ಲ ಮಾರ್ಕೊಬಿಡಿ. ಯಾವನೋ ಚಿಲ್ಲರೆ ಮಾರ್ಕೊಳ್ಳೋನು? ಚಿಲ್ಲರೆ ಮಾರ್ಕೊಳಕ್ಕೆ ನಿಂತರ ನಾವು ಚಿಲ್ಲರೆಗಿರಕ್ಕೆಗಳಲ್ಲ. ಬಾಯಿ ಬಂದಂಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಡ್ರೈವರ್ ಸಾಬ್ರೆ, ನಿಮ್ಮ ಕೆಲಸ ನೀವು ಮಾಡ್ರಿ. ಕಂಡಕ್ಟ್ರೆ, ಟಿಕೆಟ್ ಕೊಟ್ಟು ಚೇಂಜ್ ಕೊಡ್ರಿ. ಚಿಲ್ಲರೆ ಕೊಡು, ಇಲ್ಲ ಅಂತಂದ್ರೆ ಇಳಿದೋಗು. ಏನ್ರಿ, ಏನ್ ಎದುರಿಸ್ತಾ ಇದ್ದೀರಾ? ನಾನು ನಿಮ್ಮ ಡಿಪೋ ಮ್ಯಾನೇಜರ್ ಕಂಪ್ಲೇಂಟ್ ಮಾಡ್ತೀನಿ, MDಗೂ ಕಂಪ್ಲೇಂಟ್ ಮಾಡ್ತೀನಿ, ಗೊತ್ತಾಯ್ತಾ? ಹೋಗಲೆ, ಯಾರಿಗಾದ್ರೂ ಫೋನ್ ಮಾಡ್ಕೋ. ಮೊದಲು ನೀನು ಬಸ್ಸಿಂದ ಕೆಳಗಿಳಿ. ಕೃಷ್ಣಪ್ಪ, ಅವ್ನು ಮಾತಾಡ್ಲಿ ಬಿಡು, ಏನ್ ಮಾತಾಡ್ತಾನೋ ಮಾತಾಡ್ಲಿ. ಅವ್ನ್ ಸ್ಟಾಪ್ ಆಗ್ಲೇ ಹೋಗಿ ಬಹಳ ಹೊತ್ತಾಯ್ತು. ಮುಂದಿನ ಸ್ಟಾಪ್ ಅಲ್ಲಿ ನಡ್ಕೊಂಬರ್ಲಿ, ಯಾವಾಗ ಗೊತ್ತಾಗುತ್ತೆ ಏನು ಅಂತ. ನಿಲ್ಸ್ರಿ ಬಸ್ಸು, ನಾನು ಸ್ಟಾಪ್ ಆಯ್ತು, ನಿಲ್ಸ್ರಿ. ಡ್ರೈವರ್ ಸಾಬ್ರೆ, ನಿಲ್ಸ್ರಿ. ಮೊದ್ಲು ಇಳಿದೋಗಯ್ಯ. ಏನ್ರಿ ಪಬ್ಲಿಕ್ ಮೇಲೆ ಜೋರ್ ಮಾಡ್ತೀರಾ? ಕಂಡಕ್ಟ್ರೆ, ಕೊಡ್ರಿ ನಾನು 500 ರೂಪಾಯಿ. ತಗೊಂಡೋಗ, ನಿನ್ ದುಡ್ಡು ಯಾವನು ಬೇಕೋ? ಬೆಳಗ್ಗೆನೆ ಬಂದ್ಬಿಟ್ಟ ಇಲ್ಲಿ ತಲೆ ತಿನ್ನೋಕೆ. ಹೋಗು ಮನೆಗೆ ಹೋಗೋ. ಫಸ್ಟ್ ಏನ್ ಮಾಡ್ತೀನಿ ಅಂತ ನೋಡ್ತಾರ್ರಿ. ನಾನು ಕಂಪ್ಲೇಂಟ್ ಮಾಡೇ ಮಾಡ್ತೀನಿ. ಇಳಿದೋಗು ಅಂತೀಯಾ? ನಿನಗೆ ಮಾಡ್ತೀನಿ, ನೋಡ್ತಾ ಇರು. ಏನಾಯ್ತಪ್ಪ? ಹೇಳು. ಅನ್ಯಾಯವಾಗಿ ಡೇಟ್ ಮಾಡ್ಕೊಂಡಲ್ಲಯ್ಯ. ಯಾರಾದ್ರೂ ಆಂಬುಲೆನ್ಸ್ ಫೋನ್ ಮಾಡಿ. ಹೇಳಪ್ಪ. ಎದ್ದೇಳಪ್ಪ ಮೇಲೆ. ಏನಾಯ್ತಯ್ಯ? ನೋಡು. ಅಯ್ಯೋ
ನನ್ನಿಂದ ಎಂಥ ಅನಾಹುತ ಆಗೋಯ್ತಪ್ಪ. ನನ್ನಿಂದ ಒಂದು ಎಳೆ ಜೀವ ಹೊರಟೋಯ್ತಲ್ಲಪ್ಪ. ಅಯ್ಯೋ. ಯಾರು? ನಾವು ಡಿಪಾರ್ಟ್ಮೆಂಟ್ ಅವರು, ನಮ್ಮ ಸಾಹೇಬರು ಬಂದವ್ರೆ. ನಮಸ್ತೆ ಸರ್, ಬನ್ನಿ ಒಳಗೆ. ನಮಸ್ಕಾರ ಅಮ್ಮ. ರೇವಣ್ಣವ್ರು ಹೇಗಿದ್ದಾರೆ? ಸರ್, ಅವ್ರ ರೂಮ್ ಬಿಟ್ಟು ಆಚೆನೇ ಬರ್ತಾ ಇಲ್ಲ ಸರ್. ಅವ್ರಿಗೆ ತುಂಬಾ ಆರೋಗ್ಯ ಹದಗೆಟ್ಟು ಹೋಗಿದೆ. ಕುಡಿಯೋಕ್ಕೂ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಓ 24 ಗಂಟೆ ಕುಡಿತಾ ಇದ್ದಾರೆ ಸರ್. ದಯವಿಟ್ಟು ನೀವೇ ಸ್ವಲ್ಪ ಅವ್ರಿಗೆ ಧೈರ್ಯ ಹೇಳ್ಬೇಕು ಸರ್. ಆಯ್ತಮ್ಮ, ಆಯ್ತು, ಹೇಳ್ತೀನಿ. ತಗೊಳ್ಳಿ ಅಮ್ಮ. ರೇವಣ್ಣ ನಮಸ್ಕಾರ ಸರ್. ನಮಸ್ಕಾರ. ಕೂತ್ಕೊಳ್ಳಿ ಸರ್. ಕೂತ್ಕೊಳಪ್ಪ, ನೀನ್ ಕೂತ್ಕೋ. ಹೇಗಿದ್ದೀ ರೇವಣ್ಣ? ಯಾಗಿದ್ದೀನಿ ಅಂತ ಕೇಳ್ತಿರಲ್ಲ ಸರ್. ಕೆಲಸ ಕಳ್ಕೊಂಡೆ, ನನ್ನ ನೆಮ್ಮದಿ ಹಾಳಾಯಿತು. ನನ್ನ ಹೆಂಡತಿ ಮಕ್ಕಳು ಬೀದಿ ಪಾಲಾದರು. ಮಕ್ಕಳಿಗೆ ಹೇಗೆ ಓದಿಸ್ಲಿ, ಅವ್ರಿಗೆ ಹೇಗೆ ಮದುವೆ ಮಾಡಲಿ ನೀವೇ ಹೇಳಿ ಸರ್. ಏನು ತಪ್ಪು ಮಾಡಿದೆ, ಅನ್ಯಾಯವಾಗ ಎಳೆ ಜೀವ ಹೊರಟೋಯ್ತಲ್ಲ ಸರ್. ಹೌದು ಹೌದು ರೇವಣ್ಣ, ನೀನು ಕಿಂಚಿತ್ತೂ ಯೋಚನೆ ಮಾಡಬೇಡ ರೇವಣ್ಣ. ಯಾಕೆ ಅಂದರೆ ನಮ್ಮ ಡಿಪಾರ್ಟ್ಮೆಂಟು ನ್ಯಾಯಯುತವಾಗಿ ತನಿಖೆ ಮಾಡುತ್ತೆ. ಆ ಹುಡುಗಿ ಮೊಬೈಲಲ್ಲಿ ಮಾತಾಡ್ಕೊಂಡು ಹಂಪತ್ರ ಸ್ಕಿಡ್ ಆಗಿಬಿದ್ದು ಅನಾಹುತ ಮಾಡ್ಕೊಂಡ್ಲು. ಅದಕ್ಕೆ ನೀನು ಹೊಣೆನ ರೇವಣ್ಣ. ಅಲ್ಲ ಸರ್, ಅದೇ ವಿಷಯದಲ್ಲಿ ನನ್ನನ್ನು ಸಸ್ಪೆಂಡ್ ಮಾಡಿದ್ದೀರಲ್ಲ ಸರ್. ರೇವಣ್ಣ, ನಿನ್ನ ಸಹಾಯಕ್ಕೆ ನಾವೆಲ್ಲ ಇದ್ದೀವಿ. ನಿನ್ನ ಕುಟುಂಬ ನಮ್ಮ ಕುಟುಂಬ. ಯೋಚನೆ ಮಾಡಬೇಡ. ನಿನ್ನ ಮಕ್ಕಳ ಭವಿಷ್ಯದ ಬಗ್ಗೆ ನಾವೆಲ್ಲ ಸಹಕರಿಸ್ತೀವಿ. ಹಾಗಂತ ಇದನ್ನೆಲ್ಲ ಕುಡಿದು ನಿನ್ನ ಆರೋಗ್ಯ, ಆಯುಷು ಇದೆಲ್ಲ ಕಳ್ಕೊತಿದ್ಯಲ್ಲಪ್ಪ, ಇದು ಬೇಕಾ? ಇಲ್ಲ ಸರ್, ಇವತ್ತೇ ಕಡೆ ಸರ್. ಇದನ್ನೆಲ್ಲ ಬಿಡ್ತೀನಿ. ಒಬ್ಬ ಒಳ್ಳೆ ಮನುಷ್ಯನಾಗಿ ಬದುಕಕ್ಕೊಂದು ಅವಕಾಶ ಮಾಡಿಕೊಡಿ ಸರ್. ಸರ್, ನನ್ನ ಕೆಲಸ ಕೊಡಿ ಸರ್. ಖಂಡಿತ ಸಪೋರ್ಟ್ ಮಾಡ್ತೀವಪ್ಪ. ಈ ಕೇಸ್ ಬಗ್ಗೆ ನಾನು ಆಗಲೇ ರಿವೋಕ್ ಮಾಡಕ್ಕೆ ಹೇಳಿದ್ದೀನಿ. ಸಪೋರ್ಟ್ ಮಾಡ್ತೀವಪ್ಪ. ಸರಿ ಸರ್. ಹಾ ನಾನು ಬರಲ್ಲ ರೇವಣ್ಣ. ರೇವಣ್ಣ, ನಾವೆಲ್ಲ ನಿನ್ನ ಜೊತೆಲೇ ಇರ್ತೀವಿ. ಏನು ಚಿಂತೆ ಮಾಡಬೇಡ, ಬರೋಣ? ಆಯಿತು ಸರ್. ಹಾ ಸರಿ. ಯಾರೋ ಡಾಕ್ಟ್ರು ಸಾ? ನನ್ನ ಮಗಳು ಡಾಕ್ಟ್ರು. ಏನೋ ಅದು ಫ್ರೀ ಟ್ರೀಟ್ಮೆಂಟ್ ಕೊಡ್ತೀನಿ ಆ ಕಡೆ. ದೀಕ್ಷಾ ಆ ಕಡೆ ನೋಡಲಿ, ಹೊಸ ಕ್ಲಿನಿಕ್ಕು. ನಿಂತ್ಕೊಳ್ಳಿ ಸರ್. ಸುಮ್ಮನೆ ತಲೆ ತಿಂತಾ ಇದ್ದಾನ. ನಾ ಡಾಕ್ಟ್ರಣ. ಅರೆ ಹೋಗೆ, ತಿಂಡಿ ಬಿಡೆ. ಹೋಗೆ, ನಾನು ಡಾಕ್ಟ್ರು. ನನ್ನ ಮಗಳು ಡಾಕ್ಟ್ರು. ನಾನ್ ಡಾಕ್ಟ್ರು. ಹೊಸ ಕ್ಲಿನಿಕ್ ಸಾ? ಏನು ಬೇಡ, ಹೋಗೆ. ಬೇಡ ಅನ್ಬೇಡಿ ಸಾರ್, ನಾನ್ ಡಾಕ್ಟ್ರು. ನನ್ನ ಮಗಳು ಡಾಕ್ಟ್ರು. ನನ್ನ ಮಗಳು MD. ನಾನ್ ಡಾಕ್ಟ್ರು. ನನ್ನ ಮಗಳು ಡಾಕ್ಟ್ರು. ನಾನ್ ಡಾಕ್ಟ್ರು. ನಾನ್ ಡಾಕ್ಟ್ರು. ಹುಚ್ಚಲ್ಲ, ಡಾಕ್ಟ್ರು. ಡಾಕ್ಟ್ರು. ನಾನ್ ಡಾಕ್ಟ್ರು. ನಾನ್ ಡಾಕ್ಟ್ರು. ನಾನ್ ಡಾಕ್ಟ್ರು. ಎಚ್ಚರಿಕೆ, ಎಚ್ಚರಿಕೆ. ವಾಹನ ಚಲಾಯಿಸುತ್ತಿರುವಾಗ ಮೊಬೈಲ್ ಫೋನ್ ಬಳಸಬೇಡಿ. ನೀವು ಉದ್ವಿಗ್ನತೆಯಲ್ಲಿದ್ದಾಗ ವಾಹನ ಚಲಾಯಿಸಬೇಡಿ. ಚಲಿಸುತ್ತಿರುವ ವಾಹನದ ಕಿಟಕಿಯಿಂದ ಹೊರಗೆ ಉಗುಳಬೇಡಿ. ವೀಲಿಂಗ್ ಮಾಡುವುದು ಅಪರಾಧ ಮತ್ತು ಅಪಘಾತಕ್ಕೆ ಕಾರಣ.